ओम व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरि ओಂ। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಭೀಷ್ಮಕ ಮಹಾರಾಜನಿಗೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಅದ್ಭುತವಾದಂತಹ ವಿಶ್ವರೂಪದ ದರ್ಶನವನ್ನು ಮಾಡಿಸ್ತಾನೆ. ಈ ರೀತಿಯಾಗಿ ವಿಶ್ವರೂಪದ ದರ್ಶನವನ್ನು ಮಾಡಿಸಿದಾಗ ಭೀಷ್ಮಕನಿಗೆ ಭಾರಿ ಹೆದರಿಕೆ ಆಗುತ್ತೆ. ಭಾರಿ ಹೆದರಿಕೆಯಾಗಿ ಅವನು ಹೇಳ್ತಾನೆ, ದಯವಿಟ್ಟು ನನ್ನನ್ನು ಕ್ಷಮಿಸು, ಕರೋಮಿತ ತಥೇತಿ ಚ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ ಅಂತ ಆ ಮಾತನ್ನು ಹೇಳ್ತಾನೆ. ಅಷ್ಟಾಯ್ತು. ಅಷ್ಟಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡಿದ, ವಾಪಸ್ ತನ್ನ ಊರಿಗೆ ತಾನು ಹೊರಟು ಬಿಟ್ಟ ಅಂತ ಇಷ್ಟು ವಿಚಾರವನ್ನು ನಾವು ನೋಡಿದ್ವಿ. 59ನೇ ಶ್ಲೋಕ ಪಾಠ ಆಗಿತ್ತ? 50 ಮಾಡ್ಬೇಕಾಚಾರ್ಯ ಅದನ್ನ. 59 ಆಗಿಲ್ಲ? ಇಲ್ಲ, ಮಾಡ್ಬೇಕಾದನ್ನ. ಹಾ, ಸರಿ. 58 ಆಗಿದೆ. 59 ಆಗ್ಬೇಕು. ಸರಿ. 59ನೇ ಶ್ಲೋಕ. ಪುನಶ್ಚ ವಿಶ್ವರೂಪತಾಂ ಪಿಧಾಯ ಪದ್ಮಲೋಚನಃ ಜಗಾಮ ಪಕ್ಷಿವಾಹನಃ ಪುರೀಂ ಸ್ವಬಾಹುಪಾಲಿತಾಂ. ಪದಚ್ಛೇದ. ಪುನಃ ಚ ವಿಶ್ವರೂಪತಾಂ ಪಿಧಾಯ ಪದ್ಮಲೋಚನಃ ಜಗಾಮ ಪಕ್ಷಿವಾಹನಃ ಪುರೀಂ ಸ್ವಬಾಹುಪಾಲಿತಾಂ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಅದ್ಭುತವಾದಂತಹ ವಿಶ್ವರೂಪದ ದರ್ಶನವನ್ನ ಆ ಭೀಷ್ಮಕ ಮಹಾರಾಜನ ಮಾಡಿಸ್ತಾನೆ. ಮಾಡಿಸಿ ಆದ ಮೇಲೆ ಪದ್ಮಲೋಚನ, ಪದ್ಮಲೋಚನ ಅಂದರೆ ಕಮಲದಂತೆ ಕಣ್ಣುಳ್ಳಂತಹ ಪುಂಡರೀಕಾಕ್ಷನಾದಂತಹ ಶ್ರೀಕೃಷ್ಣ ಪರಮಾತ್ಮ ತಾನು ಆ ವಿಶ್ವರೂಪತಾಂ ಪಿಧಾಯ, ತನ್ನ ಅದ್ಭುತವಾದಂತಹ ವಿಶ್ವರೂಪವನ್ನ ಪಿಧಾಯ, ಪಿಧಾಯ ಅಂದ್ರೆ ಮುಚ್ಚಿ ಅಂತ ಅರ್ಥಾತ್, ಅದನ್ನಲ್ಲಿಗೆ ಮುಗಿಸಿ ತಾನೇನ್ ಮಾಡಿದ, ಪಕ್ಷಿವಾಹನ, ಗರುಡನ ಹೆಗಲ ಮೇಲೆ ಕುಳಿತುಕೊಂಡು ಸ್ವಬಾಹುಪಾಲಿತಾಂ ಪುರೀಂ ಏಯೋ, ತಾನು ರಕ್ಷಣೆ ಮಾಡ್ತಾ ಇದ್ದಂತಹ, ಸ್ವಬಾಹುಪಾಲಿತಾಂ ಅಂದ್ರೆ ತನ್ನ ಪರಾಕ್ರಮದಿಂದಾಗಿ ರಕ್ಷಿತವಾದದ್ದು ಅಂತ. ಅಂದ್ರೆ ಮಥುರಾ ಪಟ್ಟಣವನ್ನ ಹಿಂದೆ ನಾವು ಕೇಳಿದಂತೆ ಜರಾಸಂಧನೆ ಮುಂತಾದಂತಹ ಅನೇಕ ರಾಜ ಮಹಾರಾಜರುಗಳು ಅನೇಕ ಬಾರಿ ಆಕ್ರಮಣವನ್ನು ಮಾಡಿದ್ರು. ಹೀಗೆ ಅನೇಕ ಬಾರಿ ಆಕ್ರಮಣವನ್ನು ಮಾಡಿದಾಗ ಪರಮಾತ್ಮದನ್ನ ತನ್ನ ಬಾಹುಬಲದಿಂದಾಗಿ ರಕ್ಷಣೆ ಮಾಡಿದ್ದ. ಹಾಗಾಗಿ ತಾನು ರಕ್ಷಣೆ ಮಾಡ್ತಾ ಇದ್ದಂತಹ ಆ ಒಂದು ಪುರೀಂ ಜಗಾಮ, ಮಥುರಾ ಪಟ್ಟಣಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೋದ. ಹೀಗೆ ಸ್ವಯಂವರವನ್ನು ಭೀಷ್ಮಕ ಮಹಾರಾಜ ಏರ್ಪಾಟ್ ಮಾಡಿದ್ದ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ, ಸಭೆಗಳನ್ನ, ಮಂತ್ರಾಲೋಚನೆಗಳನ್ನೆಲ್ಲ ಜರಾಸಂಧ ಪ್ರಭೃತಿಗಳು ಮಾಡ್ತಾ ಇದ್ರು. ಶ್ರೀಕೃಷ್ಣ ಪರಮಾತ್ಮ ಬಂದು ತಾನು ಆ ಇಂದ್ರ ಕಳಿಸಿದಂತಹ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಮೂಲಕ ದಿವ್ಯವಾದಂತಹ ಪಟ್ಟಾಭಿಷೇಕವನ್ನು ಕೂಡ ಮಾಡಿಸಿಕೊಂಡು, ಅದೇ ರೀತಿಯಾಗಿ ಭೀಷ್ಮಕ ಮಹಾರಾಜನಿಗೆ ತನ್ನ ಅದ್ಭುತವಾದಂತಹ ವಿಶ್ವರೂಪವನ್ನು ಕೂಡ ದರ್ಶನ ಮಾಡಿಸಿ, ಆ ಮೂಲಕ ತಾನ್ಯಾರು, ತನ್ನ ಸ್ವರೂಪ ಏನು ಎನ್ನುವಂತಹ ವಿಚಾರವನ್ನ ಭೀಷ್ಮಕ ಮಹಾರಾಜನಿಗೆ ತೋರಿಸಿದ. ಹೀಗೆ ಬಂದ ಕಾರ್ಯವನ್ನು ಮುಗಿಸಿ ತನ್ನ ಪಟ್ಟಣಕ್ಕೆ ಅವನು ವಾಪಸ್ ಹೋದ. ಮುಂದೆ ಅಪಾಂಪತಿಶ್ಚ ಮೈಥಿಲ ಸ್ವಯಂವರಂ ಕೃತಾವಪಿ ಹರಿಂ ವಿನಿಶ್ಚಯಾದಿಯಂ ವ್ರಜೇದಿತಿ ಸ್ಮ ಚಕ್ರತುಃ.
ಸ್ವಯಂವರಃ ಕ್ಷಿತೇರ್ಭುಜಾಂ ಸ್ವಧರ್ಮ ಇತ್ಯತೋ ದ್ವಯೋಃ ನ ದೋಷ ಆಸ ಭೀಷ್ಮಕೋ ನ ಕೇಶವಾರ್ಥಮೈಚ್ಛತ. ತದಚ್ಛೇದ ಅಪಾಂಪತಿಃ ಚ ಮೈಥಿಲಃ ಸ್ವಯಂವರಂ ಕೃತೌ ಅಪಿ ಹರಿಂ ವಿನಿಶ್ಚಯಾತ್ ಇಯಂ ವ್ರಜೇತ್ ಇತಿ ಸ್ಮ ಚಕ್ರತುಃ. ಸ್ವಯಂವರಃ ಶಿತೇಃ ಭುಜಾಂ ಸ್ವಧರ್ಮಃ ಇತಿ ಇತ್ಯತಃ ದ್ವಯೋಃ ನ ದೋಷಃ ಆಸ ಭೀಷ್ಮಕಃ ನ ಕೇಶವಾರ್ಥಂ ಐಚ್ಛತ. ಇದಕ್ಕೆ ಆಚಾರ್ಯರು ಪ್ರಶ್ನೆ ಮಾಡ್ಕೊಳ್ತಾರೆ, ಭೀಷ್ಮಕ ಮಹಾರಾಜ ಸ್ವಯಂವರವನ್ನು ಏರ್ಪಾಟ್ ಮಾಡಿದ ಅಂತ ಅವನಿಗೆ ಬಂದು ವಿಶ್ವರೂಪವನ್ನು ತೋರಿಸಿ ಹೆದರಿಕೆಯನ್ನೆಲ್ಲ ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ಇದೇ ಕಾರ್ಯವನ್ನ ಹಿಂದೆ ಯಾಕೆ ಮಾಡ್ಲಿಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಯಾಕೆ ಅಂತಂದ್ರೆ ಲಕ್ಷ್ಮಿಯ ಸ್ವಯಂವರ, ಅದು ಅವತಾರ ಆಗಿರ್ಲಿ ಮೂಲ ರೂಪ ಆಗಿರಲಿ, ಒಟ್ಟಿನಲ್ಲಿ ಸ್ವಯಂವರ ಆಗಿದ್ದು ಇದು ಮೊದಲೇನಲ್ಲ. ಹಿಂದೆ ಪರಮಾತ್ಮ ರಾಮನಾಗಿದ್ದಾಗ ಏನಾಗಿತ್ತು, ಸೀತಾ ಸ್ವಯಂವರ ಅಂತ ಇತ್ತು. ಅಲ್ಲಿ ನಾವೆಲ್ಲ ಕೇಳಿದಂತೆ ಶಿವಧನುಸ್ಸನ್ನ ಪಣವನ್ನಾಗಿ ಇಟ್ಟು ಅದನ್ನು ಮುರಿದಂಥವರಿಗೆ ಸೀತೆಯನ್ನು ಕೊಡ್ತೇವೆ ಅಂತ ಅಲ್ಲಿ ಜನಕ ಮಹಾರಾಜ ಸ್ವಯಂವರವನ್ನು ಏರ್ಪಾಡು ಮಾಡಿದ್ದ. ಅದೇ ರೀತಿಯಾಗಿ ಸಮುದ್ರ ಮಥನ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಬಂದಳು, ಆವಾಗಲೂ ಒಂದು ಸ್ವಯಂವರ ಅಂತ ನಡೆಯಿತು. ಹೀಗೆ ಅಪಾಂಪತಿ, ಅಪಾಂಪತಿ ಅಂತಂದ್ರೆ ವರುಣ, ಸಮುದ್ರ ರಾಜ. ಅಪ ಅಂತಂದ್ರೆ ನೀರು, ಅದಕ್ಕೆ ಪತಿ ಅಂದ್ರೆ ಒಡೆಯ, ಸಮುದ್ರ ರಾಜ ವರುಣ, ಅವನು ಸ್ವಯಂವರವನ್ನು ಮಾಡಿದ್ದ. ಅದೇ ರೀತಿಯಾಗಿ ಮೈಥಿಲಃ, ಮೈಥಿಲಃ ಅಂತಂದ್ರೆ ಮಿಥಿಲೆಯ ರಾಜನಾದಂತಹ ಜನಕ ಮಹಾರಾಜನು ಕೂಡ ಸ್ವಯಂವರವನ್ನು ಮಾಡಿದ್ದರು. ಒಂದೇ ಒಂದು ನಿಮಿಷ. ಹೀಗೆ ಇವರಿಬ್ಬರು ಕೂಡ ಸ್ವಯಂವರವನ್ನು ಮಾಡಿದ್ರು. ಆವಾಗಲೂ ಪರಮಾತ್ಮನೇ ಮದುವೆಯಾದ. ಆವಾಗ ಯಾಕೆ ಪರಮಾತ್ಮ ಈ ರೀತಿಯಾಗಿ ವಿರೋಧವನ್ನು ಮಾಡಲಿಲ್ಲ ಸ್ವಯಂವರಕ್ಕೆ ಅಂತ. ಭೀಷ್ಮಕ ಸ್ವಯಂವರ ಮಾಡ್ಬೇಕಾದ್ರೆ ಮಾತ್ರ ವಿರೋಧ ಮಾಡಿದ. ಜನಕನಾಗಲಿ ಅಥವಾ ವರುಣನಾಗಲಿ ಸ್ವಯಂವರ ಮಾಡ್ಬೇಕಾದ್ರೆ ಯಾಕೆ ಅದಕ್ಕೆ ವಿರೋಧವನ್ನು ಮಾಡ್ಲಿಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಕೇಳ್ತಾ ಇದ್ದಾರೆ. ಅಪಾಂಪತಿ ಮೈಥಿಲಃ, ವರುಣ ಮತ್ತು ಜನಕ ಇಬ್ಬರು ಕೂಡ ಸ್ವಯಂವರಂ ಕೃತವು, ಇಬ್ಬರು ಸ್ವಯಂವರವನ್ನು ಮಾಡಿದ್ರು. ಆದರೆ ಅದರ ಹಿನ್ನೆಲೆಯಲ್ಲಿ ಇದ್ದಂತಹ ಭಾವನೆ ಬೇರೆ ಇತ್ತು, ಉದ್ದೇಶ ಬೇರೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅವರ ಉದ್ದೇಶ ಏನಿತ್ತು ಅಂತಂದ್ರೆ ಅವರಿಗೆ ನಿಶ್ಚಯ ಇತ್ತು. ಹರಿಂ ವಿನಿಶ್ಚಯಾದಿಯಂ, ನಾವು ಸ್ವಯಂವರವನ್ನು ಮಾಡೋದು ನಮ್ಮ ಕರ್ತವ್ಯ. ಆದ್ರೆ ಏನಾಗುತ್ತಾಳೆ ಈ ಲಕ್ಷ್ಮೀದೇವಿ, ಈ ಸೀತಾದೇವಿ ನಿಶ್ಚಯವಾಗಿಯೂ ಕೂಡ ಪರಮಾತ್ಮನನ್ನೇ ವ್ರಜೇತ್, ಮದುವೆ ಆಗ್ತಾಳೆ ಅಂತ ಅವರಿಗೆ ನಿಶ್ಚಯ ಇತ್ತು. ಹಾಗಾಗಿ ಅವರೇ ಮಾಡಿದ್ರು, ಯಾವ ಸ್ವಯಂವರವನ್ನು ಮಾಡಿದ್ರು. ಪರಮಾತ್ಮನನ್ನೇ ಇವಳು ಮದುವೆ ಆಗ್ತಾಳೆ ಎನ್ನುವಂತ ನಿಶ್ಚಯ ಅವರಿಗಿತ್ತು. ಹಾಗಾಗಿ ಅಲ್ಲಿ ಪರಮಾತ್ಮ ಏನ್ ಮಾಡಲಿಲ್ಲ, ಸ್ವಯಂವರಕ್ಕೆ ವಿರೋಧವನ್ನು ಮಾಡಲಿಲ್ಲ. ಮತ್ತೆ ಪ್ರಶ್ನೆ ಮಾಡ್ಕೊಳ್ತಾರೆ, ಪರಮಾತ್ಮನನ್ನೇ ಮದುವೆ ಆಗ್ತಾಳೆ, ಅರ್ಥಾತ್ ಈಗ ಸೀತೆ ರಾಮನನ್ನೇ ಮದುವೆ ಆಗೋದು, ಲಕ್ಷ್ಮಿ ನಾರಾಯಣನನ್ನೇ ಮದುವೆ ಆಗೋದು ಸಮುದ್ರ ಮಥನ ಸಂದರ್ಭದಲ್ಲಿ. ಇಷ್ಟೆಲ್ಲ ನಿಶ್ಚಯ ಇದ್ಮೇಲೆ ಅದನ್ನ ಯಾಕೆ ಮಾಡಿದ್ರು ಮತ್ತೆ ಸ್ವಯಂವರವನ್ನು ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ಅದಕ್ಕೆ ಮತ್ತೆ ಮುಂದೆ ಹೇಳ್ತಾರೆ, ಸ್ವಯಂವರ ಕ್ಷಿತೇರ್ಭುಜಾಂ ಸ್ವಧರ್ಮ ಇತ್ಯತೋ ದ್ವಯೋಹೋ ಅಂತ. ಅಂದ್ರೆ ಕ್ಷತ್ರಿಯರಿಗೆ ಇದು ಏನು ಒಂದು ಸ್ವಧರ್ಮ ಅಂತ. ಅಂದ್ರೆ ಕ್ಷತ್ರಿಯರಿಗೆ ಅವರದ್ದೇ ಆದಂತಹ ಅನೇಕ ರೀತಿಯ ಧರ್ಮಗಳಿದ್ದಾವೆ. ಅದರಲ್ಲಿ ಒಂದು ಪ್ರಧಾನವಾದಂತಹ ಧರ್ಮ, ತಮ್ಮ ಮಗಳನ್ನ ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿಯನ್ನ ಚೆನ್ನಾಗಿ ಹುಡುಗಿ ಗೋತ್ರ ನೋಡಿ ಗುಣಗಳನ್ನು ನೋಡಿ ಮದುವೆ ಮಾಡ್ಕೊಳ್ಳೋ ಸಂಪ್ರದಾಯ ಇದ್ದಿಲ್ಲ. ಅವರಿಗೆ ಧರ್ಮ ಏನಂತಂದ್ರೆ ಕ್ಷತ್ರಿಯರು ಪರಾಕ್ರಮವಂತರು, ಇನ್ನೊಂದು ಅವರಲ್ಲಿ ಒಳ್ಳೆ ರೂಪ ಅನ್ನೋದು ಇರುತ್ತೆ. ಹಾಗಾಗಿ ಅಲ್ಲಿ ಸ್ವಯಂವರವನ್ನು ಏರ್ಪಾಟ್ ಮಾಡ್ತಾ ಇದ್ರು. ಸ್ವಯಂವರ ಒಟ್ಟು ಎರಡು ರೀತಿಯಾಗಿ, ಒಂದು ಸ್ವಯಂ ಕನ್ಯೆ ಏನೇ ಹುಡುಗಿ ಏನೇ ಕೈಯಲ್ಲಿ ಮಾಲೆಯನ್ನು ಹಿಡಿದುಕೊಂಡು ತನಗೆ ಯಾರು ಇಷ್ಟ ಆಗುತ್ತೋ ಅವರಿಗೆ ಹಾಕೋದು ರೂಪವನ್ನು ನೋಡಿ. ಲಕ್ಷ್ಮಿಯ ಸ್ವಯಂವರವನ್ನು ನಾವು ನೋಡಿದಾಗ ಅದು ನಮಗೆ ಗೊತ್ತಾಗುತ್ತೆ.
ಎರಡನೆಯದ್ದು ಹುಡುಗ ಅಂದ್ರೆ ವರ ಬಂದು ತನ್ನ ಭುಜಬಲ ಪರಾಕ್ರಮವನ್ನು ತೋರಿಸಿ ಅದರ ಮೂಲಕ ಕನ್ಯೆಯನ್ನು ಮದುವೆಯಾಗೋದು. ಅಷ್ಟೊಂದು ಸ್ಪರ್ಧೆ ಇರುತ್ತೆ, 10 ಜನ ಬಂದಿರ್ತಾರೆ, ಅದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ತನ್ನ ಮಗಳನ್ನು ಕೊಡುವುದು ಅಂತ ಎರಡು ರೀತಿಯಾದ ಸ್ವಯಂವರ. ಒಂದು ಸ್ವಯಂ ಕನ್ಯೆಯೇನೆ ತಾನಾಗಿಯೇ ಒಂದು ವರನನ್ನ ಇಷ್ಟಪಡುವುದು ಬಂದಂತಹ ರಾಜ ಮಹಾರಾಜರುಗಳಲ್ಲಿ. ಇನ್ನೊಂದು ಬಂದಂತಹ ರಾಜ ಮಹಾರಾಜರಲ್ಲಿ ಯಾರು ಭುಜಬಲದಲ್ಲಿ ಪರಾಕ್ರಮಿಗಳಾಗಿರ್ತಾರೋ ಅವರನ್ನ ಮದುವೆ ಮಾಡಿಕೊಡೋದು ಅಂತ ಎರಡು ರೀತಿಯಾದಂತಹ ಕ್ರಮ. ಅದೇನಾಗಿದೆ, ಶಿತೇರ್ಭುಜಾಂ ಸ್ವಧರ್ಮ, ಭೂಮಿಯನ್ನು ಪಾಲನೆ ಮಾಡುವಂಥವರಿಗೆ ಅರ್ಥಾತ್ ರಾಜರಿಗೆ ಏನಾಗುತ್ತೆ, ಇದು ಸ್ವಧರ್ಮ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಏನಾಯ್ತು, ವರುಣ ಮಾಡಿದಂತಹ ಯಾವ ಈ ಒಂದು ಲಕ್ಷ್ಮೀ ಸ್ವಯಂವರ ಆಗಲಿ ಅಥವಾ ಜನಕ ಮಹಾರಾಜ ಮಾಡಿದಂತಹ ಸೀತಾ ಸ್ವಯಂವರ ಆಗಲಿ ಅದು ಏನಾಗ್ಲಿಲ್ಲ, ನ ದೋಷಃ, ಅದು ದೋಷ ಆಗ್ಲಿಲ್ಲ. ಸೀತೆಯನ್ನೇ ಮದುವೆ ಆಗ್ತಾಳೆ ಅಂತ ಗೊತ್ತಿದ್ದರೂ ಕೂಡ ಅವರೇನ್ ಮಾಡಿದ್ರು, ಸ್ವಯಂವರವನ್ನು ಮಾಡಿದ್ರು. ಯಾಕೆ, ಅದರ ಹಿನ್ನೆಲೆಯಲ್ಲಿ ಇದ್ದಂತಹ ಉದ್ದೇಶ ಚೆನ್ನಾಗಿತ್ತು. ಸ್ವಯಂವರ ಮಾಡೋದನ್ನ ಯಾಕೆ ಬಿಟ್ಬಿಡುವುದಾಯ್ತಲ್ಲ ಅಂತಂದ್ರೆ ಅದು ಅವರ ಧರ್ಮ, ತಮ್ಮ ಧರ್ಮವನ್ನು ತಾವು ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಅದರ ಹಿನ್ನೆಲೆಯಲ್ಲಿ ಏನಿದೆ, ಇವಳು ಪರಮಾತ್ಮನನ್ನೇ ಸೇರ್ತಾಳೆ, ಶ್ರೀರಾಮಚಂದ್ರನನ್ನೇ ಮದುವೆ ಆಗ್ತಾಳೆ ಎನ್ನುವಂತ ಸದ್ಭಾವನೆ ಇತ್ತು. ಹಾಗಾಗಿ ಅದೇನಾಗ್ಲಿಲ್ಲ, ದೋಷ ಅಂತ ಆಗ್ಲಿಲ್ಲ. ಹಾಗಾಗಿ ಪರಮಾತ್ಮ ಅದಕ್ಕೆ ಹೋಗಿ ವಿರೋಧವನ್ನು ಮಾಡ್ಲಿಲ್ಲ. ನೀವ್ಯಾಕೆ ಸ್ವಯಂವರ ಮಾಡ್ತಾ ಇದ್ದೀರಿ ಹಾಗೆ ಹೇಗೆ ಅಂತ ಮತ್ತೇನೋ ವಿಶ್ವರೂಪವನ್ನು ತೋರಿಸಿ ಹೆದರಿಸಿ ಅದು ಯಾವುದನ್ನು ಮಾಡ್ಲಿಲ್ಲ. ಯಾಕೆಂದ್ರೆ ಅದರ ಹಿನ್ನೆಲೆಯಲ್ಲಿ ಇದ್ದಂತಹ ಭಾವನೆ ಚೆನ್ನಾಗಿತ್ತು. ಬಟ್ ಇಲ್ಲೇನಾಗ್ಬಿಟ್ಟಿತ್ತು, ಭೀಷ್ಮಕಃ ನ ಕೇಶವಾರ್ಥ ಐಚ್ಛತ. ಭೀಷ್ಮಕ ಮಹಾರಾಜ ತನ್ನ ಮಗಳಿಗೆ ಮದುವೆಯನ್ನು ಮಾಡಿ ಕೊಡ್ತಾ ಇದ್ದ. ಮದುವೆ ಮಾಡಿ ಕೊಡ್ಬೇಕಾದ ಏನಾಗಿತ್ತು, ಅವನಿಗೆ ಕೃಷ್ಣನನ್ನೇ ಮದುವೆ ಆಗ್ಲಿ ಎನ್ನುವಂತಹ ಒಂದು ಇದು ಇರ್ಲಿಲ್ಲ, ಶಿಶುಪಾಲನ್ನು ಕೂಡ ಮದುವೆ ಆಗ್ಲಿ ಎನ್ನುವಂತಹ ಒಂದು ಭಾವನೆ ಇತ್ತು. ಹಾಗಾಗಿ ಇಲ್ಲಿ ಏನಾಗಿತ್ತು, ಪರಮಾತ್ಮ ಅಲ್ಲಿ ಬಂದು ವಿರೋಧವನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ನಾವು ವಿಶೇಷವಾಗಿ 14ನೇ ಅಧ್ಯಾಯದಲ್ಲಿ ಕೇಳಿದಂತೆ ರಾಹ್ವಂಶಯುಕು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಭೀಷ್ಮಕ ಮಿತ್ರ ಎನ್ನುವಂತಹ ಆದಿತ್ಯನ ಅಂಶದಿಂದಾಗಿ ಕೂಡಿದ್ದ. ಅದೇ ರೀತಿಯಾಗಿ ಅವನಲ್ಲಿ ರಾಹುವಿನ ಅಂಶವು ಕೂಡ ಇತ್ತು ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ಪಿತಾಸ್ಯಹಿ ಮಿತ್ರಭಾಗ ರಾಹ್ವಂಶಯುಕ, ಅವನಲ್ಲಿ ರಾಹು ಎನ್ನುವಂತಹ ದೈತ್ಯನ ಅಂಶವು ಕೂಡ ಇತ್ತು. ಹಾಗಾಗಿ ವಾದಿರಾಜರು ಹೇಳ್ತಾರೆ ವ್ಯಾಖ್ಯಾನದಲ್ಲಿ, ದೈತ್ಯಸ್ಯ ಭಗವತ್ ಸಂಬಂಧಿತ್ವ ಅಯೋಗಾತ್ ಭಾಗ್ಯತೆ ಇತ್ಯುಕ್ತಂ ಶಿಶುಪಾಲ ವಿವಾಹ ಉರರೀಕರಣಾತ್ ರಾಹ್ವಂಶಯುಗಿತಿ ಯುಕ್ತಂ ಅಂತ. ಶಿಶುಪಾಲನೊಟ್ಟಿಗೆ ಮದುವೆ ಆಗ್ಲಿಕ್ಕೆ ಒಪ್ಕೊಂಡಿದ್ದಕ್ಕೆ ಕಾರಣ ಏನಂತಂದ್ರೆ ಅವನಲ್ಲಿ ಇದ್ದಂತಹ ರಾಹುವಿನ ಅಂಶ ಎಂಬುದಾಗಿ ಅಲ್ಲಿ 14ನೇ ಅಧ್ಯಾಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ವಾದಿರಾಜರು ಹೇಳ್ತಾರೆ. ಒಟ್ಟಿನಲ್ಲಿ ಭೀಷ್ಮಕ ಮಹಾರಾಜ ತಾನೇ ಮಾಡಿದ, ಕೃಷ್ಣನೇ ಮದುವೆ ಆಗ್ಲಿ ಎನ್ನುವಂತ ಉದ್ದೇಶದಿಂದಾಗಿ ಸ್ವಯಂವರವನ್ನು ಮಾಡಲಿಲ್ಲ. ಶಿಶುಪಾಲ ಮದುವೆ ಆಗ್ಲಿ ಎನ್ನುವಂತ ಉದ್ದೇಶವು ಕೂಡ ಅವನಿಗಿತ್ತು. ಹಾಗಾಗಿ ಏನಾಯಿತು, ಪರಮಾತ್ಮ ಈ ಒಂದು ಸ್ವಯಂವರಕ್ಕೆ ವಿಘ್ನವನ್ನು ಉಂಟು ಮಾಡಿ ತಾನು ತನ್ನ ಅದ್ಭುತವಾದಂತಹ ವಿಶ್ವರೂಪವನ್ನ ಭೀಷ್ಮಕ ಮಹಾರಾಜನಿಗೆ ತೋರಿಸದ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪರಮಾತ್ಮ ಆ ರೀತಿ ಸ್ವಯಂವರವನ್ನು ಅಲ್ಲಿಗೆ ನಿಲ್ಲಿಸಿದ. ಮುಂದೆ ಅತೋ ಹರೌ ಪ್ರಬೋಧ್ಯತಂ ಗತೆ ಕೃಪಾಲು ಸತ್ತಮೇ ವಶೀಕೃತೆ ಚ ಭೀಷ್ಮಕೆ ನೃಪಾಸ್ತ್ವಮಂತ್ರಯನ್ ಪುನಃ. ಯಶಶ್ಚ ಧರ್ಮಮುತ್ತಮಂ ವಿಧಿತ್ಸತಾ ವೃಕೋದರೆ ನ ಕೇಶವೇನ ಸೂದಿತಃ ಜರಾಸುತೋ ಹಿ ಮನ್ಯತೆ. ಪದಚ್ಛೇದ
ಅತಃ ಹರೌ ಪ್ರಬೋಧ್ಯ ತಂ ಗತೆ ಕೃಪಾಲು ಸತ್ತಮೇ ವಶೀಕೃತೆ ಚ ಭೀಷ್ಮಕೆ ನೃಪಾಃ ತು ಅಮಂತ್ರಯನ್ ಪುನಃ ಯಶಃ ಚ ಧರ್ಮಂ ಉತ್ತಮಂ ವಿಧಿತ್ಸತಾ ವೃಕೋದರೆ ನ ಕೇಶವೇನ ಸೂದಿತಃ ಜರಾಸುತಃ ಹಿ ಮನ್ಯತೆ. ಈ ರೀತಿಯಾಗಿ ಆ ಕೃಪಾಲು ಸತ್ತಮೇ ಅಂತ. ಕೃಪಾಲು ಅಂತಂದ್ರೆ ಕರುಣಾಳು. ಅವರಲ್ಲಿ ಪರಮಾತ್ಮ ಕೇವಲ ಕರುಣಾಳು ಅಲ್ಲ, ಕೃಪಾಲು ಸತ್ತಮ. ಸತ್ತಮ ಅಂದ್ರೆ ತುಂಬಾ ಶ್ರೇಷ್ಠ ಅಂತ, ಅತ್ಯಂತ ಶ್ರೇಷ್ಠ ಕರುಣಾಶಾಲಿಯಾದಂತಹ ಪರಮಾತ್ಮ ತಾನೇನ್ ಮಾಡಿದ, ಭೀಷ್ಮಕ್ಕೆ ಪ್ರಬೋಧ್ಯ, ಭೀಷ್ಮಕನಿಗೆ ಎಚ್ಚರಿಕೆಯನ್ನು ಕೊಟ್ಟ, ನೀನ್ ಮಾಡ್ತಾ ಇರೋ ತಪ್ಪು ಅಂತ. ಯಾಕೆ ಪರಮಾತ್ಮ ಕೃಪಾಳು ಅಂತಂದ್ರೆ, ಭೀಷ್ಮಕನಿಗೆ ಈ ರೀತಿಯಾಗಿ ಮಾಡಿದ್ದರೆ, ಒಂದು ವೇಳೆ ಶಿಶುಪಾಲನ ಮದುವೆ ಆಗಲಿ ಹಾಗೆ ಸ್ವಯಂವರವನ್ನ ಮುಂದುವರಿಸಿದ್ರೆ ಅದರಿಂದಾಗಿ ಅವನಿಗೆ ಭಾರಿ ಪಾಪ ಬರ್ತಾ ಇತ್ತು. ಹಾಗಾಗಿ ಭೀಷ್ಮಕನ ಉದ್ಧಾರಕ್ಕೋಸ್ಕರ ಪರಮಾತ್ಮ ತಾನೇನ್ ಮಾಡಿದ, ಅವನಿಗೆ ವಿಶ್ವರೂಪವನ್ನು ದರ್ಶನ ಮಾಡಿಸಿದ. ಇಂತಹ ತಪಸ್ವಿಗಳು, ಜ್ಞಾನಿಗಳು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗದಿರುವಂತಹ ಆ ಅದ್ಭುತ ರೂಪವನ್ನ ಭೀಷ್ಮಕನಿಗೆ ದರ್ಶನ ಮಾಡಿಸಿದ. ಅದಕ್ಕೆ ಕಾರಣ ಏನು? ಕೃಪಾಲು ಸತ್ತಮ, ಪರಮ ಕೃಪಾಳುವಾದಂತಹ ಪರಮಾತ್ಮ ತಾನು ಭೀಷ್ಮಕನಿಗೆ ಆ ರೀತಿಯಾಗಿ ಪ್ರಬೋಧ್ಯ, ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟ. ಅದಾದ ಮೇಲೆ ಅವನು ಹಿಂದೆ ನಾವು ಕೇಳಿದಂತೆ ಗತೆ ವಾಪಸ್ ಶ್ರೀಕೃಷ್ಣ ಪರಮಾತ್ಮ ತನ್ನ ನಗರಕ್ಕೆ ಹೊರಟು ಹೋದ. ಹೊರಟು ಹೋದ್ಮೇಲೆ ಏನಾಯ್ತು ಅದಕ್ಕೆ ಹೇಳ್ತಾ ಇದ್ದಾರೆ, ವಶೀಕೃತೇಚ ಭೀಷ್ಮಕೆ. ಇನ್ನು ಭೀಷ್ಮಕ ನಿಶ್ಚಯ ಮಾಡಿದ, ನಾನಿನ್ನು ಉಳಿದವರ ಮಾತನ್ನು ಕೇಳಬಾರ್ದು ಅಂತ. ಹಾಗಾಗಿ ಏನಾದ, ಭೀಷ್ಮಕ ಅವತ್ತಿನಿಂದಾಗಿ ವಶೀಕೃತೆ, ಶ್ರೀಕೃಷ್ಣ ಪರಮಾತ್ಮನ ವಶದಲ್ಲಿ ಬಂದ್ಬಿಟ್ಟ. ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದಂತಹ ಆ ಒಂದು ವಿಶ್ವರೂಪವನ್ನು ಕಂಡಿದ್ದಾನೆ, ಎಚ್ಚರಿಕೆಯನ್ನು ಕೂಡ ಪರಮಾತ್ಮ ಕೊಟ್ಟಿದ್ದಾನೆ. ಹಾಗಾಗಿ ಅವನು ನಿಶ್ಚಯ ಮಾಡಿದ, ನಾನಿನ್ನು ಪರಮಾತ್ಮ ಹೇಳಿದಂತೆ ಮಾಡ್ತೇನೆ ಅಂತ. ಇಷ್ಟಾದ ಮೇಲೆ ರಾಜರಿಗೆ ಚಿಂತೆ ಶುರುವಾಯಿತು. ನೃಪಾಸ್ತು ಅಮಂತ್ರಯನ್ ಪುನಃ, ಮತ್ತೆ ಎಲ್ಲ ರಾಜರು ಕೂಡ ಸೇರಿಕೊಂಡು ಸಭೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಆದದ್ದೇನು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ಜರಾಸಂಧನನ್ನ ಪರಮಾತ್ಮ ಕೊಲ್ಲಲಿಲ್ಲ, ಎಷ್ಟು ಸಲ ಯುದ್ಧಕ್ಕೆ ಬಂದರೂ ಕೂಡ ಕೊಲ್ಲಲಿಲ್ಲ. ಇನ್ನು ಈ ರುಕ್ಮಿಣಿಯನ್ನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಪ್ರಧಾನ ಪಾತ್ರ ಯಾರು ಅಂದ್ರೆ ಅದು ಜರಾಸಂಧನದ್ದೇ, ಆ ದುಷ್ಟನದ್ದೇ. ಅಷ್ಟಿದ್ದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಜರಾಸಂಧನನ್ನ ಕೊಲ್ಲಿಲ್ಲ. ಯಾಕೆ ಅಂತ ಹೇಳ್ತಾ ಇದ್ದಾರೆ, ಯಶಶ್ಚ ಧರ್ಮ ಉತ್ತಮಂ. ಭೀಮಸೇನ ದೇವರಿಗೆ ವೃಕೋದರೆ ಅಂದ್ರೆ ಭೀಮಸೇನ ದೇವರಿಗೆ ಜರಾಸಂಧನನ್ನು ಮುಂದೆ ಕೊಲ್ಲಬೇಕು. ಭೀಮಸೇನ ದೇವರು ಮುಂದೆ ಜರಾಸಂಧನನ್ನ ಕೊಲ್ಲಬೇಕು. ಅದರಿಂದಾಗಿ ಏನಾಗುತ್ತೆ, ಭೀಮಸೇನ ದೇವರಿಗೆ ವಿಶೇಷವಾದಂತಹ ಕೀರ್ತಿ ಬರುತ್ತೆ ಮತ್ತು ಧರ್ಮ ಕಾರ್ಯವನ್ನ ಅದೇ ಪುಣ್ಯವನ್ನ ಕೊಟ್ಟ ರೀತಿಯಾಗಿ ಆಗುತ್ತೆ. ಹಾಗಾಗಿ ಏನ್ ಮಾಡಿದ್ರು, ನ ಕೇಶವೇನ ಸೂದಿತಃ ಜರಾಸುತಃ, ಅಂದ್ರೆ ಜರಾಸಂಧನನ್ನ ಪರಮಾತ್ಮ ಯಾಕೆ ಕೊಲ್ಲಿಲ್ಲ ಅಂತಂದ್ರೆ, ಭೀಮಸೇನ ದೇವರಿಗೆ ಆ ಉತ್ತಮವಾದಂತಹ ಪುಣ್ಯವನ್ನ ಮತ್ತು ಯಶಸ್ಸನ್ನ ವಿಧಿತ್ಸತ ಕೊಡಲಿಕ್ಕೋಸ್ಕರ ಅಂತ. ನ ಕೇಶವೇನ ಸೂದಿತಃ, ಸೂದನ ಅಂದ್ರೆ ಕೊಲ್ಲೋದು, ನ ಸೂದಿತಃ ಅಂತಂದ್ರೆ ಕೊಲ್ಲಿಲ್ಲ ಅಂತ. ಹುಟ್ಟಿನಲ್ಲಿ ಈ ಶ್ಲೋಕದ ತಾತ್ಪರ್ಯ ಇಷ್ಟು, ಭೀಮಸೇನ ದೇವರಿಗೆ ಒಳ್ಳೆಯ ಕೀರ್ತಿಯನ್ನ ಮತ್ತು ಪುಣ್ಯವನ್ನು ಕೊಡ್ಲಿಕ್ಕೆ ಅಂತ ಶ್ರೀಕೃಷ್ಣ ಪರಮಾತ್ಮ ಜರಾಸಂಧನನ್ನು ಕೊಲ್ಲಿಲ್ಲ. ಜರಾಸಂಧನನ್ನ ಭೀಮನೇ ಕೊಲ್ಲಿ ಅವನಿಗೆ ಒಳ್ಳೆಯ ಕೀರ್ತಿ ಬರ್ಲಿ ಅಂತ ಹಾಗೆ ಬಿಟ್ಟಿದ್ರು. ಆದರೆ ಜರಾಸಂಧ ಹಿ ಮನ್ಯತೆ, ಅವನು ಈ ರೀತಿ ಆಲೋಚನೆ ಮಾಡಿದ ಅಂತ. ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅವನು ಕೊಲ್ಲೋದು ಬಿಟ್ಟಿದ್ದೇನೆ ಬೇರೆ ಉದ್ದೇಶಕ್ಕೆ, ಜರಾಸಂಧ ಆಲೋಚನೆ ಮಾಡಿದ ರೀತಿ ಏನೇ ಬೇರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅವನು ಏನು ಆಲೋಚನೆ ಮಾಡಿದ ಅಂತ ಮುಂದೆ ಶ್ಲೋಕದಲ್ಲಿ ತಿಳಿಸ್ತಾ ಹೋಗ್ತಾರೆ. ವರಾಚ್ಛಿವಸ್ಯ ಮಾಮಯಂ ನಹಂತುಮೀಷ್ಟ ಉತ್ತಮಾತ್ ಅತಃಶಿವ ಪ್ರಸಾದತೋ ಜಿತೋಪಿ ಜೇಷ್ಯ ಉತ್ತರಂ. ಮೃಧೇ ಮೃಧೇ ಜಿತೋಪಿ ಸನ್ ದೃಢಾಶಯ ಪುನಃ ಪುನಃ
ಸಮೀಹತೆ ಯುಧೇ ಶಿವಂ ನ ಚಾವಮನ್ಯತೆ ಕ್ವಚಿತ್. ಪದಚ್ಛೇದ. ವರಾತ್ ಶಿವಸ್ಯ ಮಾಂ ಅಯಂ ನ ಹಂತುಂ ಇಷ್ಟೇ ಉತ್ತಮಾತ್ ಅತಃ ಶಿವಪ್ರಸಾದತಃ ಜಿತಃ ಅಪಿ ಜೇಷ್ಯೆ ಉತ್ತರಂ ಮೃಧೆ ಮೃಧೆ ಜಿತಃ ಅಪಿ ಸನ್ ದೃಢಾಶಯ ಪುನಃ ಪುನಃ ಸಮೀಹತೆ ಯುಧೆ ಶಿವಂ ನ ಚ ಅವಮನ್ಯತೆ ಕ್ವಚಿತ್. ಜರಾಸಂಧನ ಆಲೋಚನೆ ಯಾವ ರೀತಿಯಾಗಿತ್ತು ಅಂತ ಈ 2 ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣ ನನ್ನನ್ನು ಕೊಲ್ತಾ ಇಲ್ಲ, ಇಷ್ಟು ಸಲ ಯುದ್ಧ ಆಯಿತು, ನಾನು ಇಷ್ಟೆಲ್ಲ ಅವನಿಗೆ ವಿರೋಧವನ್ನು ಮಾಡಿದ್ದೇನೆ, ಇಷ್ಟೆಲ್ಲಾ ಮಾಡಿದರೂ ಕೂಡ ಕೃಷ್ಣನಿಗೆ ನನ್ನನ್ನು ಕೊಲ್ಲುವಂತಹ ಸಾಮರ್ಥ್ಯ ಇಲ್ಲ ಅಂತ ಅನ್ಕೊಳ್ತಾನೆ. ಯಾಕೆ? ಶಿವಸ್ಯ ವರ, ನನಗೆ ರುದ್ರದೇವರ ವರ ಇದೆ ಅವಧ್ಯನಾಗುವಂತ. ಹೀಗೆ ರುದ್ರದೇವರ ವರ ಇರುವ ಕಾರಣ ಅಯಂ ಅಂದ್ರೆ ಇವನು, ಈ ಶ್ರೀಕೃಷ್ಣ ಮಾಂ ಹಂತುಂ ನಯಿಷ್ಟೆ, ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ? ಉತ್ತಮ, ಕೃಷ್ಣನಿಗಿಂತ ಶಿವ ಉತ್ತಮನಾಗಿದ್ದಾನೆ, ಅಂದ್ರೆ ಸರ್ವೋತ್ತಮನಾಗಿದ್ದಾನೆ ಶಿವ. ಕೃಷ್ಣನಿಗಿಂತಲೂ ಕೂಡ ಎತ್ತರ ಸ್ಥಾನದಲ್ಲಿ ಇರುವಂತವನು. ಹಾಗಾಗಿ ತನಗಿಂತ ಎತ್ತರದಲ್ಲಿ ಇರುವಂತಹ ಯೋಗ್ಯತೆಯಲ್ಲಿ ದೊಡ್ಡನವನಾದಂತಹ ಶಿವನ ವರವನ್ನ ಮೀರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೃಷ್ಣನಿಗೆ. ಹಾಗಾಗಿ ಅವನು ನನ್ನನ್ನು ಕೊಲ್ತಾ ಇಲ್ಲ ಅಂತ ಅವನು ಭಾವಿಸಿದ. ಅಂದ್ರೆ ವಾಸ್ತವ ಏನು? ಭೀಮಸೇನ ದೇವರಿಗೋಸ್ಕರ ಅವನು ಬಿಟ್ಟಿದ್ದು. ಆದ್ರೆ ಜರಾಸಂಧನ ದೃಷ್ಟಿ ಏನಿತ್ತು ನಾವು ಹಿಂದೆ ಕೇಳಿದ್ವಿ, ದರ್ಶನ ಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ ಅಂತೆಲ್ಲ. ಹಾಗಾಗಿ ಇದು ಜರಾಸಂಧನ ದರ್ಶನ, ಜರಾಸಂಧ ಚಿಂತನೆ ಮಾಡ್ತಾ ಇರುವಂತಹ ರೀತಿ, ಅದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಕೃಷ್ಣನಿಗಿಂತ ಶಿವ ಉತ್ತಮ, ಅದು ಜರಾಸಂಧನ ದೃಷ್ಟಿ. ಹಾಗಾಗಿ ಅವನನ್ನ ಕೊಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶಿವನ ವರವನ್ನು ಮೀರಿ ನನ್ನನ್ನು ಕೊಲ್ಲುವಂತಹ ಸಾಮರ್ಥ್ಯ ಯಾರಿಗಿಲ್ಲ? ಕೃಷ್ಣನಿಗೆ ಇಲ್ಲ. ಅತಃ ಶಿವಪ್ರಸಾದತಃ ಜಿತೋಪಿ ಜೇಷ್ಯ ಉತ್ತರಂ. ನಾನಿವತ್ತು ಸೋತಿರಬಹುದು, ಆದರೂ ಕೂಡ ಉತ್ತರ ಮುಂದೆ ಇನ್ನು ಅನೇಕ ಸಲ ಯುದ್ಧ ಆಗ್ಲಿಕ್ಕಿದೆ. ಆವಾಗ ನಾನೇನ್ ಮಾಡ್ತೇನೆ? ಶಿವಪ್ರಸಾದತಃ ಜೇಷ್ಯೆ, ಆ ಪರಮಶಿವನ ಅನುಗ್ರಹದಿಂದಾಗಿ ನಾನು ನಿಶ್ಚಯವಾಗಿಯೂ ಕೂಡ ಕೃಷ್ಣನನ್ನ ಗೆದ್ದೇ ಗೆಲ್ತೇನೆ ಅಂತ ಜರಾಸಂಧ ತಾನೇ ಮಾಡಿದ ಆ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಅವನ ಹೇಳಿದ. ಮತ್ತೆ ಅವನ ಆಲೋಚನೆ ಯಾವ ರೀತಿ ಇತ್ತು ಅಂದ್ರೆ ಹಿಂದೆ ನಾವು ಕೇಳಿದಂತೆ ಪರಮ ಶೈವ ಅವನು. ಜರಾಸಂಧ ಅತ್ಯಂತ ದೃಢವಾಗಿ ಶಿವನನ್ನ ಪೂಜಿಸ್ತಾ ಇದ್ದಂತಹ ವ್ಯಕ್ತಿ. ಆಚಾರ್ಯ ಅದಕ್ಕೆ ಹೇಳ್ತಾ ಇದ್ರೆ, ಮೃಧೆ ಮೃಧೆ ಜಿತೋಪಿ ಸನ್ನ. ಜರಾಸಂಧ ಎಷ್ಟು ಸಲ ಯುದ್ಧ ಮಾಡಿದರೂ ಕೂಡ ಅದೇ ಸೋಲ್ತಾ ಇದ್ದ. ಮೃಧ ಅಂತಾನೆ ಯುದ್ಧ. ಎಷ್ಟು ಸಲ ಯುದ್ಧ ಮಾಡಿದ್ರು ಕೂಡ ಅವನು ಸೋಲ್ತಾನೆ ಇದ್ದ. ಎಷ್ಟೋ ಸಲ ಸೋತ್ರು ಕೂಡ ಅವನೇ ಮಾಡ್ತಾ ಇದ್ದ, ದೃಢಾಶಯ ಪುನಃ ಪುನಃ ಯುಧೇ ಸಮೀಹತೆ, ಮತ್ತೆ ಇನ್ನೊಂದ್ಸಲ ಯುದ್ಧಕ್ಕೆ ಬರ್ತಾ ಇದ್ದ. ಯಾಕೆ? ದೃಢಾಶಯ, ಒಳ್ಳೆ ನಿಶ್ಚಯದಿಂದಾಗಿ ಬರ್ತಾ ಇದ್ದ, ನಾನು ಈ ಯುದ್ಧದಲ್ಲಿ ಗೆದ್ದೇ ಗೆಲ್ತೇನೆ ಅಂತ. ಯಾಕೆ ಅಂತಂದ್ರೆ ಅದರ ಹಿಂದೆ ಆ ನಂಬಿಕೆ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ರುದ್ರದೇವರ ಮೇಲಿನ ಅಪಾರವಾದಂತಹ ಭಕ್ತಿ. ರುದ್ರದೇವರ ಮೇಲಿನ ನಂಬಿಕೆಯಿಂದಾಗಿ ತಾನೇ ಮಾಡ್ತಾ ಇದ್ದ, ಪ್ರತಿಯೊಂದು ಯುದ್ಧದಲ್ಲಿ ಸೋಲ್ತಾ ಇದ್ದ. ಸೋತಾ ಇದ್ದ, ಮುಂದೆ ಮತ್ತೆ ಯುದ್ಧ ಮಾಡೋಕ್ಕಾದ್ರೆ ಈ ಸಲ ಯುದ್ಧದಲ್ಲಿ ನಾನು ಗೆದ್ದೇ ಗೆಲ್ತೇನೆ, ನನಗೆ ರುದ್ರದೇವರ ಅನುಗ್ರಹ ಇದೆ, ನಾನು ಈ ಯುದ್ಧದಲ್ಲಿ ಗೆಲ್ಲೋದು ನಿಶ್ಚಯ ಅಂತ ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ದ. ಮತ್ತೆ ಸಹಜವಾಗಿ ಸೋತು ಬಿಡ್ತಾ ಇದ್ದ. ಹಾಗಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ, ಶಿವಂಚ ನಾವಮನ್ಯತೆ ಕ್ವಚಿತ್. ತಾನು 21 ಸಲ ಯುದ್ಧ ಮಾಡಿ ಸೋತರೂ ಕೂಡ ಅವನು ಯಾವತ್ತು ಮನಸ್ಸಿನಲ್ಲಿಯೂ ಕೂಡ ರುದ್ರದೇವರಿಗೆ ಅವಮಾನವನ್ನು ಮಾಡಲಿಲ್ಲ ಅಂತೆ. ಈ ರುದ್ರದೇವರು ವರ ಕೊಟ್ಟರು, ನಾವು ಒಂದ್ ದಿವಸ ಗೆಲ್ಲಲೇ ಇಲ್ಲ, 21 ಸಲ ಆದ್ರೂ ಯುದ್ಧ ಆದ್ರೂ ಕೂಡ ಒಂದೇ ಒಂದು ಯುದ್ಧದಲ್ಲಿ ನಾನು ಗೆಲ್ಲಿಲ್ಲ, ನನ್ನ ಸೈನ್ಯವನ್ನು ಕಳೆದುಕೊಂಡೆ ಅಂತ ರುದ್ರದೇವರನ್ನಿಗೆ ಯಾವತ್ತೂ ಅವಮಾನವನ್ನು ಮಾಡಲಿಲ್ಲ. ರುದ್ರದೇವರು ಕೃಷ್ಣನಿಗಿಂತ ಕಡಿಮೆ ಅಂತ ತಿಳಿಲೇ ಇಲ್ಲ. ನಿರಂತರವಾಗಿ ಆ ರುದ್ರದೇವರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವನ ಚಿಂತನೆ ಈ ರೀತಿಯಾಗಿ ಇತ್ತು, ಕೃಷ್ಣನಿಗೆ ನನ್ನನ್ನು ಕೊಲ್ಲುವಂತಹ ಸಾಮರ್ಥ್ಯ ಇಲ್ಲ. ಯಾಕೆಂದ್ರೆ ಕೃಷ್ಣನಿಗಿಂತ ಶಿವ ಉತ್ತಮನಾದಂಥವನು. ಹಾಗಾಗಿ ಇವತ್ತಾಗದೆ ಹೋದರೂ ಕೂಡ
ನಾಳೆ ಆದ್ರೂ ಕೂಡ ನಾನು ಯುದ್ಧದಲ್ಲಿ ಗೆದ್ದೇ ಗೆಲ್ತೇನೆ ಅನ್ನುವಂತ ಭಾವನೆಯಿಂದಾಗಿ ಶಿವನಿಗೆ ಒಂದನೇ ಯುದ್ಧ ಆಗಬೇಕಾದ್ರೆ ಯಾವ ರೀತಿಯಾದಂತಹ ಪೂಜ್ಯ ಸ್ಥಾನವನ್ನ ತನ್ನ ಹೃದಯದಲ್ಲಿ ಕೊಟ್ಟಿದ್ದನೋ ಅದು ಕೊನೆಯವರೆಗೂ ಕೂಡ ಅದೇ ರೀತಿಯಾದಂತಹ ಭಾವನೆ ಅವನಲ್ಲಿ ಇತ್ತು ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ ಅತಃ ಪುನಶ್ಚ ಭೂಮಿಪಾನ್ ಉವಾಚ ಬಾರುಹದ್ರಥಃ ಧಿಗೇವ ಪೌರುಷಂ ಹಿನೋ ಯದೇಶ ನೋಜಯತ್ ಸದಾ. ಪದಚ್ಛೇದ ಅತಃ ಪುನಃ ಚ ಭೂಮಿಪಾನ್ ಉವಾಚ ಬಾರುಹದ್ರಥಃ ಧಿಗ್ ಏವ ಪೌರುಷಂ ಹಿ ನಃ ಯತ್ ಏಷಃ ನಃ ಅಜಯತ್ ಸದಾ. ಇಷ್ಟೆಲ್ಲ ಮಾತನಾಡಿದ. ಅದಾದ ಮೇಲೆ ಮತ್ತೆ ಭೂಮಿಪಾನ್, ಭೂಮಿಯನ್ನು ರಕ್ಷಣೆ ಮಾಡುವಂತಹ ರಾಜರಿಗೆ ಜರಾಸಂಧ ಹೇಳ್ತಾ ಇದ್ದಾನೆ. ಬಾರುಹದ್ರಥಃ ಅಂದ್ರೆ ಬೃಹದ್ರಥನ ಮಗನಾದಂತಹ ಜರಾಸಂಧ, ಬಾರುಹದ್ರಥ ಅವನು ಹೇಳ್ತಾ ಇದ್ದಾನೆ, ಧಿಗೇವ ಪೌರುಷಂ ಹೀನಃ, ನಮ್ಮ ಪೌರುಷಕ್ಕೆ ಧಿಕ್ಕಾರ ಅಂತ ಹೇಳ್ಬಿಡ್ತಾನೆ. ಅಷ್ಟೆಲ್ಲ ರಾಜ ಮಹಾರಾಜರುಗಳು ಈ ಜರಾಸಂಧನನ್ನ ನಂಬಿ ಜರಾಸಂಧ ಮೇಲಿನ ಗೌರವದಿಂದಾಗಿ ಇಲ್ಲೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದಾನೆ, ನಮ್ಮೆಲ್ಲರ ಪೌರುಷಕ್ಕೂ ಕೂಡ ಧಿಕ್ಕಾರ ಇರಲಿ ಅಂತ. ಯಾಕೆ, ನಾವೆಲ್ಲರೂ ಇಷ್ಟು ಜನ ಇದ್ದೀವಿ, ಇಷ್ಟೆಲ್ಲಾ ಜನ ಇದ್ದರೂ ಕೂಡ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಸದಾ ನಹ ಅಜಯತ್, ಒಂದೇ ಒಂದ್ ಸಲ ಕೂಡ ನಾವು ಅವನನ್ನ ಗೆಲ್ಲಿಕ್ ಸಾಧ್ಯ ಇಲ್ಲ. ಸದಾ ಕಾಲ ಪ್ರತಿಯೊಂದು ಸಲ ಯುದ್ಧ ಆದಾಗಲೂ ಕೂಡ ಏನಾಗ್ತಾ ಇದೆ, ಕೃಷ್ಣನೇ ನಹ ಅಜಯತ್, ನಮ್ಮನ್ನ ಗೆಲ್ತಾ ಇದ್ದಾನೆ. ಹಾಗಾಗಿ ನಮ್ಮ ಪೌರುಷ ಇದ್ದರೂ ಅಷ್ಟೇ, ಬಿಟ್ಟರೂ ಅಷ್ಟೇ, ನಮ್ಮ ಪೌರುಷಕ್ಕೆ ಧಿಕ್ಕಾರ ಇರಲಿ ಎಂಬುದಾಗಿ ಅಷ್ಟು ಸಿಟ್ಟಿನಿಂದಾಗಿ, ಅವಮಾನದಿಂದಾಗಿ, ದುಃಖಿತನಾಗಿ, ಕುಗ್ಗಿ ಹೋಗಿ ಆ ಜರಾಸಂಧ ಈ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಕೃಷ್ಣ ಪರಮಾತ್ಮನ ಆ ಪ್ರಭಾವ ಯಾವ ರೀತಿಯಾಗಿ ಬೀರಿತ್ತು ಅಂತ. ಇಡೀ ಆಗಿನ ಎಲ್ಲ ದುಷ್ಟ ರಾಜರ ಸಮೂಹಕ್ಕೆ, ಅಥವಾ ಸಜ್ಜನರಾದಂತಹ ನಾವು ಕೇಳಿದೀವಿ ಹಿಂದೆ, ಜರಾಸಂಧನ ಮೇಲೆ ಹೆದರಿಕೆಯಿಂದಾಗಿ ಅವರೆಲ್ಲರೂ ಕೂಡ ಕೃಷ್ಣ ಪರಮಾತ್ಮನ ವಿರುದ್ಧವಾಗಿ ಯುದ್ಧ ಮಾಡಿದ್ರು ಅಂತ, ಬಾಲ್ಹಿಕ ಮುಂತಾದಂಥವ್ರು. ಅಷ್ಟೆಲ್ಲಾ ರಾಜ ಮಹಾರಾಜರುಗಳನ್ನು ಕೂಡ ತನ್ನ ಬಲದಿಂದಾಗಿ ಹೆದರಿಸಿ ತನ್ನ ಹತ್ತಿರ ಇಟ್ಟುಕೊಂಡಂತಹ ಮಹಾಕ್ರೂರಿ, ಅಷ್ಟೇ ಬಲಿಷ್ಠ, ಅಷ್ಟೇ ದೊಡ್ಡ ಶೈವಭಕ್ತನಾದಂತಹ ಜರಾಸಂಧನ ಬಾಯಲ್ಲಿ ಇಷ್ಟು ಹತಾಶೆಯಿಂದಾಗಿ ನಮ್ಮೆಲ್ಲರ ಪೌರುಷಕ್ಕೆ ಧಿಕ್ಕಾರ ಇರಲಿ ಎನ್ನುವಂತ ಮಾತು ಬರಬೇಕಾದ್ರೆ ಅದರ ಹಿಂದಿನ ಪೂರ್ತಿಯಾದಂತಹ ಪ್ರಭಾವ, ಅಂದ್ರೆ ಅವನ ಮನಸ್ಥಿತಿ ಆ ರೀತಿಯಾಗಿ ಬದಲಾಗಲಿಕ್ಕೆ ಕಾರಣ ಶ್ರೀಕೃಷ್ಣ ಪರಮಾತ್ಮ. ಎಷ್ಟು ಸಲ ಬಂದರೂ ಕೂಡ ಪರಮಾತ್ಮ ಅನಾಯಾಸವಾಗಿ ಅವನ ಇಡೀ ಸಮಗ್ರವಾದಂತಹ ಸೈನ್ಯವನ್ನು ಸಂಹಾರ ಮಾಡ್ತಾ ಇದ್ದ. ವಾಪಸ್ ಹೋಗ್ಬೇಕಾದ್ರೆ ಅವನನ್ನ ರಕ್ತ ಕಾರಿಕೊಂಡು ಹೋಗುವಂತೆ ಮಾಡ್ತಾ ಇದ್ದ. ಅಷ್ಟಿದ್ದರೂ ಕೂಡ ಬಿಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವನ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಪೌರುಷದ ಬಗ್ಗೆಯೂ ಅವನಿಗೊಂದು ಏನೋ ವ್ಯಾಮೋಹ ಹುಚ್ಚಿತ್ತು, ಗೆದ್ದರೆ ಇವನನ್ನು ಗೆಲ್ಬೇಕು ಅಂತ. ಏಕೆಂದ್ರೆ ಸಾಮಾನ್ಯವಾಗಿ ಪರಾಕ್ರಮಿಗಳಿಂದ ಹುಚ್ಚಿರುತ್ತೆ. ಯಾರೋ ಚಿಕ್ಕ ಚಿಕ್ಕ ಪುಟ್ಟವರನ್ನು ಗೆಲ್ದರೆ ಅವ್ರಿಗೆ ಅಷ್ಟು ಖುಷಿ ಆಗೋದಿಲ್ಲ. ಒಳ್ಳೆ ಪರಾಕ್ರಮಶಾಲಿಯನ್ನು ಗೆದ್ದರೆ ಅವರಿಗೊಂದು ಆತ್ಮತೃಪ್ತಿ ಅನ್ನೋದಿರುತ್ತೆ. ಅದು ಅವನಿಗಿತ್ತು. ಇನ್ನೊಂದು, ಶಿವನ ವರದ ಮೇಲಿನ ಅಪಾರವಾದಂತಹ ನಂಬಿಕೆ. ಅಷ್ಟೆಲ್ಲಾ ಯುದ್ಧದಲ್ಲಿ ಸೋತರೂ ಕೂಡ ಯಾವತ್ತೂ ಅವನು ಶಿವನನ್ನ ಕಡಿಮೆ ಮಾಡಲಿಲ್ಲ. ಶಿವನ ಅನುಗ್ರಹದಿಂದಾಗಿ ನಾನು ಇವತ್ತು ಸೋತರೂ ಕೂಡ ನಾಳೆ ಗೆದ್ದೇ ಗೆಲ್ತೀನಿ ಎನ್ನುವಂತ ಆಶೆಯಿಂದ ಮಾಡ್ತಾ ಇದ್ದ. ಆದರೆ ಈಗ ಅವನಿಗೆ ತುಂಬಾ ಬೇಸರ ಆಗ್ಬಿಡುತ್ತು. ಅದಕ್ಕೆ ಪ್ರಧಾನವಾದಂತಹ ಕಾರಣ ಶಿಶುಪಾಲನ ವಿವಾಹ ಇನ್ನೇನು ಕೈ ಚೆಲ್ಲಿ ಹೋಗುವಂತ ಪ್ರಸಂಗಕ್ಕೆ ಬಂದಿದೆ. ಎಲ್ಲರೂ ಕೂಡ ಸೇರಿ ಆ ಕೃಷ್ಣ ರುಕ್ಮಿಣಿಯನ್ನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡೋಕೆ ತೀರ್ಮಾನ ಮಾಡಿದ್ರು. ಮುಂದೆ ಏನು ವಿಸ್ತಾರವಾಗಿ ಬರುತ್ತೆ ಅದು. ಆದರೆ ಈ ವಿಚಾರವೇ ನಿಂತು ಹೋದಾಗ ಅವನಿಗೆ ಭಾರಿ ಬೇಸರ ಆಯಿತು ಎಂಬುದಾಗಿ ಅವನು ಅಷ್ಟೊಂದು ದುಃಖದಿಂದ ಹೇಳ್ತಾ ಇದ್ದಾನೆ, ನಮ್ಮೆಲ್ಲರ ಪೌರುಷಕ್ಕೇನೆ ಧಿಕ್ಕಾರವಿರಲಿ ಎಂಬುದಾಗಿ ಹೇಳಿ ಮತ್ತೆ ಮುಂದೆ ಅನೇಕ ಮಾತುಗಳನ್ನ ಶಿಶುಪಾಲನ ಬಗ್ಗೆ ಎಲ್ಲ ಮಾತನ್ನ ಹೇಳ್ತಾನೆ. ಆ ಎಲ್ಲ ವಿಚಾರವನ್ನು ಕೂಡ ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ.
ನಮಸ್ಕಾರ.